ಈಗ ವಿದ್ಯಾರ್ಥಿಗಳ ಸಮಯದ ಲೆಕ್ಕಗಳು ಭಾಳ ಕೇರ್ಫುಲ್ಲೇ ಮಾಡಬೇಕು. ಒಂದು ರೈಲು ಸೋಮವಾರ 17:20 ಗಂಟೆಗೆ ಮುಂಬೈಯಿಂದ ಹೊರಟು ಮರುದಿನ 11:25 ಗಂಟೆಗೆ ಹೈದರಾಬಾದ್ ಸೇರುವುದು. ಪ್ರಯಾಣ ಎಷ್ಟು ಹೊತ್ತು ಹಿಡಿಯುತ್ತದೆ? ಇದನ್ನು ತಗೋಬೇಕಾದ್ರೆ ಎರಡು ರೀತಿ ಒಳಗೆ ಗಣಿತ ಮಾಡ್ಬೋದು. ಇದು 17 ಅಂದರೆ ಇದು ಸಂಜೆನ್ಯಾಗ ಹೊಂಟದ ಅಂತ ತಿಳ್ಕೊಬೇಕು. ಮೊದಲು ಸಮಯದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. 17:20 ಅಂದರೆ ಏನು? 12 ದಾಟಿತು ಅಂದ್ರೆ ಅದು ಬಸ್ಸಿನ ವೇಳಾಪಟ್ಟಿಗೆ. ಇದನ್ನು ಎದರ ಬರ್ದ ನಾವು ಬಸ್ಸಿನ ವೇಳಾಪಟ್ಟಿಗೆ ಒಳಗೆ ಬರ್ದಾನ. ಇದನ್ನು ಸಂಜೆನ್ಯಾಗ 5:20 ಬಿಟ್ಟದ. 12 ಕಳೆದ್ರೆ ಎಷ್ಟು ಬರ್ತದ ನೋಡ್ರಿ. 12 ಕಳೆದ್ರೆ 5:20. ಸಂಜೆನ್ಯಾಗ 5:20 ಹೊಂಟದ ಏನು ರೈಲು. ಅದನ್ನು ಬಸ್ಸಿನ ವೇಳಾಪಟ್ಟಿಗೆ ಒಳಗೆ ಬರ್ದಾನ. ಅದನ್ನು ರಾತ್ರಿ 12ರವರೆಗೆ ರೈಲು ಪ್ರಯಾಣದ ಅವಧಿ ತಗೋಬೇಕು. ರಾತ್ರಿ 12ರ ತನಕ, ರಾತ್ರಿ 12ರವರೆಗೆ ಪ್ರಯಾಣಿಸಿದ್ದ ಸಮಯನ ತಗೋಬೇಕು. ಹೆಂಗಂದ್ರೆ ಇದನ್ನ 17:20 ಕಡಿಬೇಕಂದ್ರೆ ನೀವು 24 ಗಂಟೆ, ರಾತ್ರಿ 12 ಗಂಟೆಗೆ 24 ಗಂಟೆ ಬಸ್ಸಿನ ವೇಳಾಪಟ್ಟಿಗೆ ಬರೀತಾರೆ. ಹಂಗೂ ಬರಿಬೋದು. ಇದನ್ನ ಗಡಿಯಾರದ ಸಮಯ ಮಾಡಿಕೊಂಡು ಮಾಡ್ಬೋದು. ಗಡಿಯಾರ ಸಮಯ ಮಾಡಿದರೆ 5:20 ಆಗ್ತದೆ. ರಾತ್ರಿ 12ರವರೆಗೆ ರೈಲಿನ ಪ್ರಯಾಣದ ಅವಧಿ. ರಾತ್ರಿ 12 ಅಂದ್ರೆ ನೀವು 5:20 ಕಡಿಬೇಕು. 17:20 ಕಡಿಬೇಕಂದ್ರೆ ರಾತ್ರಿ 12ಕ್ಕೆ 24 ಅಂತಾರೆ. 24ರಾಗ ನೀವು 17:20 ಕಳೆದ್ರು ಬರ್ತದ. ಅಥವಾ 12ರಾಗ 5:20, 12 ರಾತ್ರಿ 12ರವರೆಗಿನ ಸಮಯ ತೆಗಿಬೇಕಾದ್ರೆ ನೀವು 12 ಕಳೆದ್ರಿ ಅಂತಂದ್ರೆ ಏನು? ಗಡಿಯಾರದ ಸಮಯ ಆಗ್ತದೆ. ಗಡಿಯಾರ ಸಮಯ ಎಷ್ಟಾಗ್ತದೆ? 5:20 ಆಗ್ತದೆ. ಆರಾಮಾಗಿ ಕಳೀರಿ. ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ನಾ ಈಗ ತಿಳಿಸ್ತೇನೆ. ನಾವು ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ 12 ಮೈನಸ್ ಎಷ್ಟಕ್ಕೆ ಬಿಟ್ಟದ? 5:20 ಬಿಟ್ಟದ. ಇದನ್ನ ನಾವು ಏನ್ ಮಾಡಿದ್ವಿ? ಬಸ್ಸಿನ ವೇಳಾಪಟ್ಟಿಗೆ ಮಾಡ್ಕೊಂಡು ನೆನ್ಪಿಟ್ಟುಕೊಡ್ರಿ. ಇಲ್ಲಕ್ಕೆ ಆ 17:20 ಕಳಿಬೇಕಂದ್ರೆ 12 ಜಾಗದಾಗ 24 ಮಾಡ್ಕೊರಿ. 17:20 ಕಳಿಯಿರಿ ಅಂದ್ರೆ ನಾವು ಗಡಿಯಾರದ ಸಮಯನೇ ಮಾಡ್ಕೊಂಡೀವಿ. ಈಗ ಇದನ್ನ ಹೆಂಗೆ ಕಳಿಬೇಕನ್ನೋದು ಇಲ್ಲಿ ತೋರಿಸ್ತೀನಿ. ಇದು 12 ಇದ್ದದನ್ನು 11:60 ಮಾಡ್ಕೊರಿ. 2 ಒಂದೇ. 11:60 ಅದರೊಳಗೆ 5:20 ಕಳೀರಿ. ಎಷ್ಟಾತ್ ನೋಡ್ರಿ? ರಾತ್ರಿ 12ರವರೆಗೆ ಕ್ರಮಿಸಿದ ಸಮಯ 11ರಾಗ 5 ಆದ್ರೆ 6 ಗಂಟೆ 40 ನಿಮಿಷ ಏನಿದು? ರಾತ್ರಿ 12ರವರೆಗೆ ಕ್ರಮಿಸಿದ ರೈಲು ಓಡಿದ ಸಮಯ. ಪ್ರಯಾಣದ ಅವಧಿ ರಾತ್ರಿ 12ರವರೆಗೆ 6:40 ಆಯ್ತು. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ನೋಡ್ರಿ. ಹೆಸರುವಾದ ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಹೆಂಗೆ ಕಂಡು ಹಿಡಿಬೇಕು ಅದನ್ನು ನೀವು ಕಲ್ಕೋಬೇಕು. ಮೊದಲು ಪ್ರಯಾಣದ ಒಟ್ಟು ಅವಧಿ ಹೆಂಗೆ ಕಂಡು ಹಿಡಿಬೇಕಂದ್ರೆ 12ರವರೆಗಿನ ಸಮಯ, 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ ನೀವು ಇದರ ಕೂಡಿಸಿಬಿಟ್ರೆ ಏನಾಗ್ತದ? ಪ್ರಯಾಣದ ಒಟ್ಟು ಅವಧಿ ಬರ್ತದ. ಈಗ ರಾತ್ರಿ 12ರವರೆಗಿನ ಸಮಯ ಎಷ್ಟು ಬಂದದ ನೋಡ್ರಿ. ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ನೀವು ತಕ್ಕೊಂಡ್ರಿ. 12ರೊಳಗೆ 5 ಕಳಿದು ಒಂದೇ. 11:60ರಾಗ 5:20 ಕಳಿದು ಒಂದೇ. 6:40 ಆಯ್ತು. ಇದನ್ನ ಹೆಂಗೆ ಕಳಿಬೇಕಂದ್ರೆ ಇದನ್ನ ಹೆಂಗೆ ಕಳಿ ಪದ್ಧತಿ ಅದನ್ನು ತೋರಿಸ್ತದೆ. ನಿಮಗೆ ಹೆಂಗೆ ಬೇಕಾದಂಗೆ ಕಳಿ. ಒಂದು ಕೈಗಡ ತೋರಿ 60 ನಿಮಿಷ ಆಯ್ತು. 60ರಾಗ 20 ಕಳೀರಿ. 40 ನಿಮಿಷ ಆಯ್ತು ನೋಡ್ರಿ. 12ರಾಗ 6 ಅಂದ್ರೆ 6 ಗಂಟೆ. ಹಿಂಗೆ ಬೇಕಂದ್ರೆ ಹಿಂಗೆ ಕಳೀರಿ, ಹಿಂಗೆ ಬೇಕಂದ್ರೆ ಹಿಂಗೆ ಕಳೀರಿ. ಗಣಿತ ಏನು ಹಿಟ್ಟಿದ್ದಾನೆ ಬೇಕಾದಂಗೆ ಆಕಾರ ಮಾಡ್ಬೋದು. ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ಅಂತೂ ತಕ್ಕೊಂಡಂಗೆ ಆತು. ಈಗ ಪ್ರಯಾಣದ ಒಟ್ಟು ಅವಧಿ ಅಂದ್ರೆ ಪ್ರಯಾಣದ ಒಟ್ಟು ಅವಧಿ ಬರಬೇಕಾದ್ರೆ 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ. 12ರವರೆಗಿನ ಅವಧಿ ಎಷ್ಟದ? 6 ಗಂಟೆ 40 ನಿಮಿಷದ.
ತಲುಪಿದ ಸಮಯ ಎಷ್ಟದ? 11:25 ಅದ. 11:25 ಕೂಡ್ಸ್ರಿ, ಎಷ್ಟಾಗ್ತದ ನೋಡ್ರಿ? 65 ನಿಮಿಷ ಆಯ್ತು. 11 1 6 17 ಆಯ್ತು. ಗಂಟೆ ಸಮಯದಾಗ 60 ನಿಮಿಷ ದಾಟಬಾರ್ದು. ಇಲ್ಲಿ 1 ಗಂಟೆ ಇದ್ರಾಗ ನಾವು ತೆಗೆದು ಬಿಡ್ಬೋದು. 60 ನಿಮಿಷ ಇದ್ರಾಗ ಕಳೀರಿ, ಇದ್ರಾಗ 1 ಗಂಟೆ ಕೂಡಿಸ್ರಿ, ಬರೋಬ್ಬರಿ ಎಷ್ಟಾಯ್ತು? 18 ಗಂಟೆ ಆಯ್ತು. ಇಲ್ಲಿ ಎಷ್ಟಾಯ್ತು? 5 ನಿಮಿಷ ಆಯ್ತು. ಆನ್ಸರ್ 18 ಗಂಟೆ 5 ನಿಮಿಷ. ಪ್ರಯಾಣದ ಅವಧಿ ಎಷ್ಟು? ಉತ್ತರ 18 ಗಂಟೆ 5 ನಿಮಿಷ. ಇಲ್ಲಿ ನೋಡಿ ಹುಡುಕ್ಯಾಡ್ರಿ, 18 ಗಂಟೆ 5 ನಿಮಿಷ. ಉತ್ತರ ಸಂಖ್ಯೆ ಸಿ. ತಿಳಿತಲ್ಲ ನಿಮಗಿದ ಗಣಿತ? ಇಂಥ ಸಮಯದ ಗಣಿತಗಳನ್ನು ಭಾಳ ಚಂದ ತಿಳ್ಕೊಬೇಕು ನೀವು. ನೋಡ್ರಿ ಹೆಂಗೆ ಕೊಟ್ಟಾನ. 17:20 ನಾವು 5:20 ಮಾಡ್ಕೊಂಡ್ರಿ ಅಂದ್ರೆ 12 ಕಳಿಬೇಕು. 12 ಕಳಿಬೇಕು. 17:20 ಕಳಿತೀವ್ರಿ ಅಂದ್ರೆ ಇಲ್ಲಿ 24 ಮಾಡ್ಕೊರಿ. ಎರಡು ಒಂದೇ. 24 ಮಾಡಿ ನೀವು 17:20 ಕಳೆದ್ರೆ 6:20 ಬರ್ತದೆ. ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತು ನಾವು. 24 ಮಾಡಿಕೊಂಡು ನೀವು ಎಷ್ಟು? 17:20 ಬಿಟ್ಟದ. 17:20 ಬಿಟ್ಟದಂದ್ರೆ ಇಲ್ಲೂ ನೋಡ್ರಿ, ಮತ್ತೆ ನಿಮಗೆ ಇದಾಗಬಾರ್ದು. 1 ಗಂಟೆ ಕೈಗಡ ತಗೋರಿ, ಮ್ಯಾಲೆ 60 ನಿಮಿಷ ಮಾಡ್ಕೋರಿ. 60 20 ಆದ್ರೆ ಎಷ್ಟಾಯ್ತು? 40 ನಿಮಿಷ ಆಯ್ತು. ಆಮೇಲೆ 24ರಾಗ 18 ಆದ್ರೆ ಎಷ್ಟು? 14ರಾಗ 8 ಆದ್ರೆ 6 ಎಲ್ಲ ಬಂತು 0. 6 ಗಂಟೆ 40 ನಿಮಿಷ ಇಲ್ಲೂ ಬಂತು. ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಬೇಕಾದಂತ 17:20 ಕಳಿಬೇಕಾದ್ರೆ 24ರಾಗ ಕಳೀರಿ, 6:40 ಬಂತು. 12ರೊಳಗೆ 5:20 ಕಳೀರಿ, ಹಿಂಗೂ ಬರ್ತದೆ. 12 ಇದ್ದದನ್ನು 11:60 ಇಟ್ಟು 5:20 ಕಳೀರಿ, ಅದು ಹಿಂಗೆ ಬರ್ತದೆ. 6 ಗಂಟೆ 40 ನಿಮಿಷ ಬಂತು. ಎಲ್ಲ ನಮನೆ ಗಣಿತಗಳು ಬರುತ್ತೆ. ಸಮಯದ ಲೆಕ್ಕಂತೂ ಡೆಫಿನೆಟ್ಲಿ ಬೀಳ್ತಾವೆ, ಏನು ಸಂಶಯನೇ ಇಲ್ಲ. 20 ಗಣಿತ ಕೇಳ್ಯಾನಂದ್ರೆ ಎಲ್ಲ ತೆಗಿಯಂಗಿಲ್ಲ. ನಾವು 1-2-3 ತೆಗಿತಾನೆ. ಸರಳ ಬಡ್ಡಿ ಅವು ಒಂದು ಸ್ವಲ್ಪ ತೆಗಿತಾನೆ. ಅಪೋರ್ತನಗಳು ಬೀಳ್ತಾವ, ಸಮಯದ ಲೆಕ್ಕ ಬೀಳ್ತಾವ. ಬೀಳಿಬೇಕಾದ್ರೆ ಬೀಳಿ ಕಲ್ತು ಶಾಣ್ಯರಾಗಿರ್ಬೇಕು. ಚೆಂದಂಗೆ ಸಮಯ ಲೆಕ್ಕ ತಿಳ್ಕೊಂಡ್ರಿ ನೀವು. ಚೆಂದಂಗೆ ತಿಳ್ಕೊಂಡು ಫೇರ್ದಾಗ ಬರ್ಕೋರಿ. ಎಷ್ಟು ನಮೂನಿ ಗಣಿತಗಳು ಮಾಡಬಹುದು ಅಂತ ತೋರಿಸಿದ್ ನಾನು ನಿಮಗೆ. ಚೆನ್ನಾಗಿ ಬಿಡಿಸ್ಕೋರಿ ಫ್ರೆಂಡ್.